ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಲಾವಣ್ಯ. ಗಂಗ ಸಾಮ್ರಾಜ್ಯದ ವೈಭವಕ್ಕೆ ಲಾಲ್ಬಾಗ್ ಸಜ್ಜಾಗಿದೆ. ಲಾಲ್ಬಾಗ್ನಲ್ಲಿ ಗಂಗ ವೈಭವದ ಪುಷ್ಪ ಲೋಕ 30 ಲಕ್ಷ ಹೂಗಳಿಂದ ಅರಳಲಿದೆ. ಗಂಗ ಸಾಮ್ರಾಜ್ಯದ ಕಥೆ ಇದು. ಎಸ್, ಗಂಗ ಸಾಮ್ರಾಜ್ಯದ ಇತಿಹಾಸ ಮತ್ತು ವೈಭವವನ್ನು ಪರಿಚಯಿಸುವಂತಹ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ ಸಜ್ಜಾಗಿದೆ. ಆಗಸ್ಟ್ 6ರಿಂದ 17ರವರೆಗೆ ನಡೆಯಲಿರುವಂತಹ ಈ ಪ್ರದರ್ಶನದಲ್ಲಿ ತಲಕಾಡಿನ ಗಂಗಾ ದೊರೆಗಳ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಕೊಡುಗೆಗಳನ್ನು ಪುಷ್ಪಗಳ ಮೂಲಕ ಅನಾವರಣಗೊಳಿಸಲಾಗ್ತಾ ಇದೆ. ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ಮಾಹಿತಿಯನ್ನ ನೀಡಿದ್ದು, ಈ ಬಾರಿ ನಡೀತಾ ಇರುವುದು ಈಗ ಇಲಾಖೆಯ 220ನೆಯ ಫಲಪುಷ್ಪ ಪ್ರದರ್ಶನವಾಗಿದೆ. ಆಗಸ್ಟ್ 6ರಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ಈಗ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿ ಚಾವುಂಡರಾಯ ಬಸದಿ, ಬೆಂಗಳೂರು ಶಾಸನ, ಗಂಗರ ಆನೆ, ಕಾಳಗ ಹಾಗೂ ಬ್ರಹ್ಮ ಮಾನಸ್ತಂಭಗಳ ಪುಷ್ಪ ಮಾದರಿಗಳನ್ನು ನಿರ್ಮಿಸಲಾಗಿದೆ. ಚಾವುಂಡರಾಯ ಬಸದಿ 22 ಅಡಿ ಉದ್ದ, 12 ಅಡಿ ಅಗಲ ಮತ್ತು 18 ಅಡಿ ಎತ್ತರವನ್ನು ಹೊಂದಿದೆ. ಮಾನಸ್ತಂಭವು 24 ಅಡಿ ಎತ್ತರದಲ್ಲಿದೆ. ಈ ಕಲಾಕೃತಿಗಳ ನಿರ್ಮಾಣಕ್ಕೆ ಸುಮಾರು 2.5 ಲಕ್ಷ ಹೂಗಳನ್ನು ಬಳಸಲಾಗ್ತಾ ಇದೆ. ಇನ್ನು ಗಾಜಿನ ಮನೆಯ ಎಡಭಾಗದಲ್ಲಿ ಬಾಹುಬಲಿಯ ಪುತ್ಥಳಿ ಒಳಗೊಂಡಂತಹ ವಿಶೇಷ ಪುಷ್ಪ ಮಂಟಪವನ್ನು ನಿರ್ಮಿಸಲಾಗಿದೆ. ಗಂಗರಾಜಗಳ ಪ್ರತಿಕೃತಿಗಳು, ರಾಜಲಾಂಛನಗಳು, ಶಾಸನಗಳು, ನಾಣ್ಯಗಳು ಹಾಗೂ ಅವರ ಸಾಧನೆಗಳನ್ನ ಬಿಂಬಿಸುವಂತಹ ಚಿತ್ರಪಟುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನು ಪ್ರವೇಶ ದರದಲ್ಲಿ ವಯಸ್ಕರಿಗೆ 80 ರೂಪಾಯಿ, ಶನಿವಾರ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. 12 ವರ್ಷದೊಳಗಿನ ಮಕ್ಕಳಿಗೆ 30 ರೂಪಾಯಿ ದರ ಇದೆ. ಶಾಲಾ ಸಮವಸ್ತ್ರ ಧರಿಸಿ ಬರುವಂತಹ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನ ನೀಡಲಾಗುತ್ತೆ. ಒಟ್ನಲ್ಲಿ ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವು ಈಗ ಹೂವಿನ ಸೌಂದರ್ಯದ ಜೊತೆಗೆ ಗಂಗ ಸಾಮ್ರಾಜ್ಯದ ಇತಿಹಾಸವನ್ನ ಪರಿಚಯಿಸುವಂತಹ ವಿಶೇಷ ವೇದಿಕೆಯಾಗಲಿದೆ.